ರಾಜ್ಯದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಸಮರ ತಾರಕಕ್ಕೇರಿದೆ. 2025ರಲ್ಲೇ ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಬಗ್ಗೆ ಫೈಟ್ ಶುರು ಮಾಡಿದ ಪ್ರಿಯಾಂಕ್ ಖರ್ಗೆ ಸಿಎಂ ಕುರ್ಚಿ ಕದನದ ನಡುವೆ ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು. ಈಗ ಸಿಎಂ ಡಿಕೆಶಿ ಹೊಸ ಸರ್ಕಾರದಲ್ಲಿ ಗೃಹ ಸಚಿವರಾಗ್ತಾ ಇದ್ದಂತೆ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಮುಗಿಬಿದ್ದಿದ್ದಾರೆ. ಸಾಕ್ಷಾತ್ ಶ್ರೀರಾಮನೇ ಇಲ್ಲಿ ಲೆಕ್ಕ ಕೊಡಬೇಕು ಅಂತದ್ರಲ್ಲಿ ಆರ್ಎಸ್ಎಸ್ ಯಾಕೆ ಲೆಕ್ಕ ಕೊಡಲ್ಲ, ನಾನು ಧರ್ಮಕ್ಕೆ ಲೆಕ್ಕ ಕೇಳ್ತಿಲ್ಲ, ಸಂಘಕ್ಕೆ ಕೇಳ್ತಾ ಇದ್ದೀನಿ ಅಂತ ಡೈರೆಕ್ಟ್ ವಾರ್ ಶುರು ಮಾಡಿದ್ದಾರೆ ಸಚಿವ ಪ್ರಿಯಾಂಕ್. ಅಷ್ಟಕ್ಕೂ ಸಂಘದ ಜೊತೆ ಪ್ರಿಯಾಂಕ್ ಖರ್ಗೆ ಜಿದ್ದಿಗೆ ಬಿದ್ದಂತೆ ಫೈಟ್ ಯಾಕೆ? ಇದು ನಿಜಕ್ಕೂ ರಿಸ್ಕೋ ಅಥವಾ ಪ್ರಿಯಾಂಕ್ ಖರ್ಗೆಗೆ ಬಂದಿರೋ ಟಾಸ್ಕೋ? ಕೋರ್ಟ್ ಮೆಟ್ಟಿಲೇರುವುದು ಬಿಟ್ಟು ಆರ್ಎಸ್ಎಸ್ ವಿರುದ್ಧ ಕೇವಲ ಮಾತಿನ ಯುದ್ಧವನ್ನ ಮಾಡ್ತಾ ಇರೋ ಕಾಂಗ್ರೆಸ್ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಸಲಿ ಟಾರ್ಗೆಟ್ ಯಾರು, ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ, ಇವ್ರು ಮಾಡೋದಿಲ್ಲ. ಹಿಂದೂ ಧರ್ಮ ಇಸ್ ನಾಟ್ ರಿಜಿಸ್ಟರ್ಡ್. ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ, ನಿಮ್ ಸಂಘಟನೆ ಕೇಳ್ತಾ ಇದೀವಿ. ಹಿಂದೂಗಳೆಲ್ಲ ಅವರು ಆಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು ಅವರು ಆಕ್ಚುಲಿ. ಆರ್ಎಸ್ಎಸ್ ರಿಜಿಸ್ಟ್ರೇಷನ್ಗೆ ಪ್ರಿಯಾಂಕ್ ಪಟ್ಟು. ಆರ್ಎಸ್ಎಸ್ ಮುಖ್ಯಸ್ಥರಿಗೆ 8 ಪ್ರಶ್ನೆಗಳ ಪತ್ರ. ಎಸ್, ಆರ್ಎಸ್ಎಸ್ ನೋಂದಣಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಗಿಪಟ್ಟು. ನಿಗಿ ಮಾತಿಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೆಂಡ. ದೇಶದಾದ್ಯಂತ ಕೇಸರಿ ಪಡೆ ಕೊತ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ನಿರಂತರ ಪ್ರಶ್ನೆ ಪ್ರಹಾರ ನಡೆಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ಸಿಎಂ ಡಿಕೆಶಿ ಸರ್ಕಾರದಲ್ಲಿ ಗೃಹ ಸಚಿವರಾದ ಬಳಿಕ ಆರ್ಎಸ್ಎಸ್ನ ಕಾನೂನಾತ್ಮಕ ಸ್ಥಾನಮಾನ, ರಿಜಿಸ್ಟ್ರೇಷನ್, ಆಸ್ತಿ, ದೇಣಿಗೆ, ತೆರಿಗೆ ಪಾವತಿ ಮತ್ತಿತರ ವಿಚಾರಗಳಿಗೆ ಸಂಬಂಧಿಸಿದಂತೆ 8 ಪ್ರಶ್ನೆಗಳನ್ನು ಕೇಳಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಬಹಿರಂಗವಾಗಿ ಪತ್ರವನ್ನ ಬರೆದಿರುವುದು ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಗಳವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ. ಮೊನ್ನೆ ತಿಸೂರಿನಲ್ಲಿ ಏನಂದ್ರು ಮೋಹನ್ ಭಾಗವತ್ ಅವರು, ಅರೆ ಹಮ್ ಕ್ಯಾ छुपाके कर रहे हैं क्या, हम संघ के नाम पर ही कर रहे हैं. मैं भी वही पूछ रहा हूँ, संघ के नाम पे कर रहे हैं तो भैया संघ क्या है, कौन है, आपका पैसा कहाँ से आता है, वही तो पूछ रहा हूँ मैं भी. वो भी वही बोल रहे हैं, हम भी वही बोल रहे हैं. ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲಾನ ಕಸ ಗುಡಿಸ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಕೇಳ್ತೀರಾ? ಆದ್ರೆ ಇವರಿಗೆ ಏನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣಪುಟ್ಟ ಅಂಗಡಿ ಇರ್ಬೋದು, ಸಣ್ಣಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ, ಇವ್ರು ಮಾಡೋದಿಲ್ಲ ಅಂತ. ಆರ್ಎಸ್ಎಸ್ ಸಂಸ್ಥೆಯು 100 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಸಂಘದ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರಿಗೆ ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಹಿರಂಗವಾಗಿ ಪತ್ರವನ್ನ ಬರೆದು ಸಂಸ್ಥೆಯ ಕಾನೂನು ಮಾನ್ಯತೆ ಮತ್ತು ಆದಾಯದ ಮೂಲ ಮತ್ತು ಪಾರದರ್ಶಕತೆಯ ಬಗ್ಗೆ ಸ್ಪಷ್ಟನೆಯನ್ನ ನೀಡುವಂತೆ 8 ಪ್ರಮುಖ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಶ್ನೆ ನಂಬರ್ 1, ಆರ್ಎಸ್ಎಸ್ನ ಪ್ರಸ್ತುತ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಾಂಸ್ಥಿಕ ರಚನೆ ಏನು? ಪ್ರಶ್ನೆ 2, ಸಂಘಟನೆಯ ಜವಾಬ್ದಾರಿಯುತ ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳು ಯಾರು? ಪ್ರಶ್ನೆ 3, ಸಂಘಟನೆಗೆ ಬರುವ ನಿಧಿಗಳು, ದೇಣಿಗೆಗಳು, ಕೊಡುಗೆಗಳು ಮತ್ತು ಆದಾಯದ ಮೂಲಗಳು ಯಾವುವು? ಪ್ರಶ್ನೆ 4, ಸಂಘಟನೆಯ ಒಟ್ಟು ವೆಚ್ಚಗಳು ಮತ್ತು ಅದರ ಹೆಸರಿನಲ್ಲಿರುವ ಅಥವಾ ಅದರ ಅಂಗಸಂಸ್ಥೆಗಳ ಹೆಸರಿನಲ್ಲಿರುವ ಆಸ್ತಿಗಳ ವಿವರಗಳೇನು? ಪ್ರಶ್ನೆ 5, ಸಂಘಟನೆಯು ಚಾಲ್ತಿಯಲ್ಲಿರುವ ತೆರಿಗೆ ಕಾನೂನುಗಳನ್ನು ಪಾಲಿಸ್ತಾ ಇದೆಯೇ ಮತ್ತು ಅಗತ್ಯ ರಿಟರ್ನ್ಸ್ಗಳನ್ನು ಸಲ್ಲಿಕೆ ಮಾಡ್ತಾ ಇದೆಯೇ? ಪ್ರಶ್ನೆ 6, ಯಾವುದೇ ಅಧಿಕೃತ ನೋಂದಣಿ ಇಲ್ಲದೆಯೇ ಇಷ್ಟು ದೊಡ್ಡ ಮಟ್ಟದ ಹಣಕಾಸು ಮತ್ತು ಸಾಂಸ್ಥಿಕ ಚಟುವಟಿಕೆಗಳನ್ನು ನಡೆಸಲು ಇರುವ ಕಾನೂನಾತ್ಮಕ ಆಧಾರವೇನು? ಪ್ರಶ್ನೆ 7,
ಯಾವುದೇ ಸಾರ್ವಜನಿಕ ಹೊಣೆಗಾರಿಕೆ ಇಲ್ಲದೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಅನುಮತಿ ನೀಡುವ ಸಾಂವಿಧಾನಿಕ ಮತ್ತು ಶಾಸನಬದ್ಧ ಚೌಕಟ್ಟು ಯಾವುದು? ಪ್ರಶ್ನೆ 8. ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳು, ಪಥಸಂಚಲನಗಳು ಮತ್ತು ಜನ ಸಮೂಹವನ್ನ ಸೇರಿಸಲು ಪಡೆಯುವ ಅನುಮತಿಗಳು ಮತ್ತು ನಿಯಮಾವಳಿಗಳ ಪಾಲನೆಯ ವಿವರಗಳೇನು? ಹಿಂದೂ ಧರ್ಮ ಕೂಡ ನೋಂದಣಿ ಆಗಿಲ್ಲ. ಪ್ರಿಯಾಂಕ್ ಖರ್ಗೆ ಪತ್ರ ರಾಜಕೀಯ ಗಿಮಿಕ್. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೆಂಡ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ರಿಜಿಸ್ಟ್ರೇಷನ್ ಪತ್ರ ಫೈಟ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಟಕ್ಕರ್ ಕೊಟ್ಟಿದ್ದಾರೆ. ಹಿಂದೂ ಧರ್ಮ ಕೂಡ ನೋಂದಣಿಯಾಗಿಲ್ಲ. ಇದೆಲ್ಲ ಪ್ರಿಯಾಂಕ್ ಖರ್ಗೆ ಪಾಲಿಟಿಕ್ಸ್ ಗಿಮಿಕ್ ಅಂತ ಕಿಡಿಕಾರಿದ್ದಾರೆ. ನಾವು ಯಾವುದೇ ರಹಸ್ಯ ಚಟುವಟಿಕೆಗಳನ್ನ ನಡೆಸ್ತಾ ಇಲ್ಲ. ನಮ್ಮ ಶಾಖೆಗಳು ಮತ್ತು ಕಾರ್ಯಕ್ರಮಗಳು ತೆರೆದ ಮೈದಾನಗಳಲ್ಲಿ ನಡೆಯುತ್ತವೆ. ಜನರನ್ನ ಕರೆದು ಸಂಘದ ಬಗ್ಗೆ ಅವರಿಗೆ ಮುಕ್ತವಾಗಿ ತಿಳಿಸುತ್ತೇವೆ. ನಮ್ಮ ಕಾರ್ಯಕರ್ತರು ಪ್ರತಿದಿನ ಜನರ ನಡುವೆ ಇರ್ತಾರೆ. ಜನರು ನಮ್ಮನ್ನ ದಿನನಿತ್ಯ ನೋಡ್ತಾರೆ. ಹೀಗಿರುವಾಗ ನಾವು ರಹಸ್ಯವಾಗಿ ಕೆಲಸ ಮಾಡ್ತಾ ಇದ್ದೇವೆ ಎಂಬುದು ಸುಳ್ಳು ಎಂದಿದ್ದಾರೆ ಆರ್ಎಸ್ಎಸ್ ಸರ ಸಂಘಚಾಲಕ. ಆರ್ಎಸ್ಎಸ್ ಲಿಖಿತ ಸಂವಿಧಾನವನ್ನ 1950ರಲ್ಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ನೋಂದಣಿ ಕಡ್ಡಾಯ ಆಗಿದ್ರೆ ಆಗಲೇ ಸರ್ಕಾರ ಕೇಳಬೇಕಿತ್ತು, ಆದ್ರೆ ಕೇಳಿಲ್ಲ. ಹಿಂದೂ ಧರ್ಮ ಕೂಡ ನೋಂದಣಿಯಾಗಿಲ್ಲ. ನೋಂದಣಿ ಆಗದ ಹಲವು ಸಂಗತಿಗಳಿವೆ. ಸರ್ಕಾರದ ಅನುದಾನ ಅಗತ್ಯವಿರುವವರಿಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. ಪ್ರಿಯಾಂಕ್ ಖರ್ಗೆ ನೋಂದಣಿ ಬೇಡಿಕೆ ಕೇವಲ ರಾಜಕೀಯ ಗಿಮಿಕ್ ಅಷ್ಟೇ. ಆರ್ಎಸ್ಎಸ್ ಯಾವುದೇ ಸರ್ಕಾರಿ ಅನುದಾನ ಪಡೆಯುವುದಿಲ್ಲ. ಹೀಗಾಗಿ ನೋಂದಣಿ ಅಗತ್ಯವಿಲ್ಲ. We are not secretive. We are working on open ground. We are calling people and telling them about Sangha. This is politics, and all these gimmicks are being tried. We'll do that. We are used to it. So it doesn't need any restrictions. Hindu Dharma is not registered. Many things are not registered. Those who want to have funds from the government, they require registration. That has to be there. But Sangha, government knows Sangha is there. Government banned us twice, and that ban was released. So government knows. They banned RSS. That means they knew RSS is there. RSS is recognized. So all this has happened over 100 years. Nobody told us that you must register. ನೋಂದಣಿ ನಿಮ್ಮ ಧರ್ಮಕ್ಕಲ್ಲ, ನಿಮ್ಮ ಸಂಘಟನೆಗೆ. ಅತ ಹಿಂದೂ ಧರ್ಮವೇ ನೋಂದಣಿಯಾಗಿಲ್ಲ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಟಕ್ಕರ್ ಕೊಡ್ತಾ ಇದ್ದಂತೆ ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಜಿದ್ದಿಗೆ ಬಿದ್ದಂತೆ ಮಾತಿನ ಸಮರ ನಡೆಸಿದ್ದಾರೆ. ರಿಜಿಸ್ಟ್ರೇಷನ್ ಬೇಕಿರೋದು ಹಿಂದೂ ಧರ್ಮಕ್ಕಲ್ಲ, ನಿಮ್ಮ ಆರ್ಎಸ್ಎಸ್ ಸಂಘಟನೆಗೆ ಎಂದು ಕೌಂಟರ್ ಕೊಟ್ಟಿದ್ದಾರೆ. ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ, ಧರ್ಮ ಅಂತ ಬಂದಿದ್ಯಾ? ಒಂದು ತೋರಿಸ್ಬಿಡಿ ನನಗೆ. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆ ಕೇಳ್ತಾ ಇದ್ದೀವಿ. ಉಡಾಫೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆರ್ಎಸ್ಎಸ್ನವರು ಹಿಂದೂಗಳಲ್ಲ, ಕೇವಲ ಹಿಂದುತ್ವವಾದಿಗಳು.
ಪ್ರಿಯಾಂಕ್ ಬೆಂಕಿಗೆ ತುಪ್ಪ ಸುರಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಹಚ್ಚಿರೋ ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಬೆಂಕಿಗೆ ಮೈಸೂರಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತುಪ್ಪ ಸುರಿದಿದ್ದಾರೆ. ಆರ್ಎಸ್ಎಸ್ ಸದಸ್ಯರು ಹಿಂದೂಗಳಲ್ಲ, ಬದಲಿಗೆ ಹಿಂದುತ್ವವಾದಿಗಳು. ಧರ್ಮದ ಹೆಸರಿನಲ್ಲಿ ಏನ್ ಬೇಕಾದ್ರೂ ಮಾಡುವಂತಿಲ್ಲ. ಆರ್ಎಸ್ಎಸ್ ಅನ್ನು ಕೇವಲ ಸಾಂಸ್ಕೃತಿಕ ಸಂಘಟನೆಯಲ್ಲ, ಇದು ಬಿಜೆಪಿ ಪರವಾಗಿ ಕಾರ್ಯನಿರ್ವಹಿಸುವ ರಾಜಕೀಯ ಸಂಸ್ಥೆಯಾಗಿದೆ. ಆರ್ಎಸ್ಎಸ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ, ಹಣಕಾಸು ವ್ಯವಹಾರಗಳನ್ನ ಹೊಂದಿದೆ. ಅದಕ್ಕೆಲ್ಲ ಲೆಕ್ಕಪತ್ರವನ್ನ ನೀಡಬೇಕು. ಎಲ್ಲರಿಗೂ ಒಂದೇ ಕಾನೂನು ಇರಬೇಕು. ಯಾವುದೇ ಸಂಘಟನೆ ತನ್ನನ್ನು ಹಿಂದೂ ಧರ್ಮದ ನೆರಳಲ್ಲಿ ಬಚ್ಚಿಟ್ಟುಕೊಂಡು ಕಾನೂನಿನಿಂದ ವಿನಾಯಿತಿ ಪಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಒಂದು ಕಾನೂನು, ಅವರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನ್ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ ಸಾಧ್ಯ ಆಗುತ್ತೆ? ಯಾಕೆಂದ್ರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂತಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನು ಕೇಳಿದ್ದಾರೆ, ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದೊಂದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಧರ್ಮ ಬೇರೆ, ಇವ್ರ ಆರ್ಗನೈಸೇಷನ್ ಬೇರೆ. ನಿಜವಾದ ಹಿಂದೂಗಳೆಲ್ಲ ಅವ್ರು ಆ್ಯಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು. ಅವರು ಆ್ಯಕ್ಚುಲಿ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ದೇಶನ ಧರ್ಮನ ಅವ್ರ ಜೊತೆ ಈಕ್ವೇಟ್ ಮಾಡೋಕ್ಕಾಗಲ್ಲ. RSS ಅವರೇ ಬೇರೆ ಸಂಘಟನೆ. ಸೊ ಹಾಗಾಗಿ ಅವರು ಈ ನೆಲದ ಕಾನೂನು ಏನಿದೆ ಅದನ್ನು ಪಾಲಿಸಲೇಬೇಕು. ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ರಿಜಿಸ್ಟ್ರೇಷನ್ ಆಗಲೇಬೇಕು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ನೋಂದಣಿ ಫೈಟ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಕೈ ಜೋಡಿಸಿದ್ದಾರೆ. ದೇಶದ ಸಂವಿಧಾನದ ಅಡಿಯಲ್ಲಿಯೇ ಆರ್ಎಸ್ಎಸ್ನಂತಹ ಬೃಹತ್ ಸಂಸ್ಥೆಯ ಸದಸ್ಯರು ಯಾರು, ಎಲ್ಲಿಂದ ಹಣ ಬರುತ್ತದೆ ಮತ್ತು ಅದನ್ನು ಹೇಗೆ ಬಳಸಲಾಗುತ್ತದೆ ಎಂಬ ಲೆಕ್ಕ ಕೇಳುವ ಹಕ್ಕು ಗೃಹ ಸಚಿವರಿಗಿದೆ. ಆರ್ಎಸ್ಎಸ್ ಕುರಿತು ಕೇಳಿರುವ ಪ್ರಶ್ನೆಗಳು ನೇರವಾಗಿ ಸಂವಿಧಾನದ ಚೌಕಟ್ಟಿನೊಳಗೆ ಇವೆ. ಸಾಮಾನ್ಯ ನಾಗರಿಕರು ತೆರಿಗೆ ಪಾವತಿಸಬೇಕಿರುವಾಗ ಲಕ್ಷಾಂತರ ಸ್ವಯಂ ಸೇವಕರನ್ನ ಹೊಂದಿರುವ ಈ ಸಂಸ್ಥೆ ಯಾಕೆ ನೋಂದಾಯಿತವಾಗಿಲ್ಲ ಮತ್ತು ಆರ್ಥಿಕ ಮೂಲಗಳ ಬಗ್ಗೆ ಏಕೆ ಪಾರದರ್ಶಕತೆ ಕಾಯ್ದುಕೊಳ್ತಾ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ಈ ರಾಷ್ಟ್ರ 1947ನೇ ಇಸ್ವಿಯ ನಂತರ ಮತ್ತು 1950ನೇ ಇಸ್ವಿ 26 ನವೆಂಬರ್ ನಂತರ ಈ ರಾಷ್ಟ್ರದಲ್ಲಿ ಎಲ್ಲ ಚಟುವಟಿಕೆಗಳು ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು. ಅದು ನಾವೇ ಅರ್ಪಿಸ್ಕೊಂಡಿರ್ತಕ್ಕಂಥ ಸಂವಿಧಾನದ ಮೂಲಕ ಮಾಡಬೇಕಾಗಿದೆ. ಯಾವುದಾದ್ರೂ ಸಂಘಟನೆ ಸಾರ್ವಜನಿಕವಾಗಿ ಏನಾದರೂ ಕಾರ್ಯಪ್ರವೃತ್ತರಾಗಬೇಕಾದ್ರೆ ಅವರು ಸಂಘಟನೆಯನ್ನ ನೋಂದಾಯಿಸಬೇಕಾಗುತ್ತೆ. ಸಂಘಟನೆಯನ್ನು ನೋಂದಾಯಿಸದೆ ಸಂಘಟನೆಯಲ್ಲಿ ಯಾವ ಸದಸ್ಯರು ಯಾರ್ಯಾರು ಗೊತ್ತಾಗೋದಿಲ್ಲ. ಆದ್ರಿಂದ ಒಂದು ರಿಜಿಸ್ಟರ್ಡ್ ಬಾಡಿ ಅಂತ ಏನು ಹೇಳ್ತೀವಿ, ನೋಂದಾಯಿತ ಸಂಘಟನೆಗಳಾದರೆ ಅವ್ರಿಗೆ ಅಕೌಂಟಬಿಲಿಟಿ, ಯಾರು ಜವಾಬ್ದಾರರು, ಇವರ ಕಾರ್ಯಕ್ರಮಗಳಿದೆ ನೋಡಿ. ಅದು ಬಹಿರಂಗ ಪಡಿಸದೇನೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅವರ ಸದಸ್ಯರು ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಸದಸ್ಯರೇ ಅಲ್ಲ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಸಮರ ಸಾರಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗಳ ವಿರುದ್ಧ ರಾಜ್ಯ ಬಿಜೆಪಿ ಹಾಗೂ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ ಅವರಿಗೆ ಬರೆದಿರುವ ಪತ್ರಕ್ಕೆ ಎಕ್ಸ್ ಪೋಸ್ಟ್ನಲ್ಲಿ ಪ್ರತಿಕ್ರಿಯಿಸಿರುವ ರಾಜ್ಯ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರನ್ನ ಟೀಕಿಸಿ ಪ್ರಥಮ ಬಾರಿಗೆ ಗೃಹ ಸಚಿವರಾಗಿರುವ ಉತ್ಸಾಹದಲ್ಲಿ ಅವರು ತಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಮೆಚ್ಚುಗೆ ಗಳಿಸಲು ಪ್ರಯತ್ನಿಸ್ತಾ ಇರುವಂತೆ ಕಾಣುತ್ತದೆ ಅಂತ ಹೇಳಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡದೇ ಇದ್ರೆ ನಿದ್ದೆ ಬರುವುದಿಲ್ಲವೆನಿಸುತ್ತದೆ. ಆರ್ಎಸ್ಎಸ್ ಸ್ಥಾಪನೆಯಾದ ದಿನದಿಂದಲೂ ಲಕ್ಷಾಂತರ ಸ್ವಯಂ ಸೇವಕರು ದೇಶ ಸೇವೆಗೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ಇನ್ನು ಈ ಬಗ್ಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಟೀಕಿಸಿದ್ದಾರೆ. ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಂಘಟನೆಗಳು ಮತ್ತು ಸಂಘಗಳನ್ನ ರಚಿಸುವ ಹಕ್ಕನ್ನ ನೀಡಿದೆ. ಈ ಹಕ್ಕನ್ನ ಪ್ರಿಯಾಂಕ್ ಖರ್ಗೆ ನೀಡಿಲ್ಲ, ಅದನ್ನ BR ಅಂಬೇಡ್ಕರ್ ನೀಡಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗಳಿಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಈಗಾಗಲೇ ಕ್ಲಿಯರ್ ಕಟ್ ಆಗಿ ಉತ್ತರವನ್ನ ಕೊಟ್ಟಿದ್ರು. ಪ್ರಿಯಾಂಕ್ಗೆ ಸರಿಯಾಗಿ ಪಾಠ ಕಲಿಸಲು ಪಣ ತೊಟ್ಟು ಶಪಥ ಮಾಡಿದೆಯಂತೆ ಆರ್ಎಸ್ಎಸ್.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಸಮರ ಸಾರಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗಳಿಗೆ ರಾಜ್ಯ ಬಿಜೆಪಿ ಹಾಗೂ ಬಿಜೆಪಿ ನಾಯಕರು ಮರು ಪ್ರಶ್ನೆಗಳ ಪಟ್ಟು ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಸ್ವಕ್ಷೇತ್ರದಲ್ಲೇ ಸಚಿವ ಪ್ರಿಯಾಂಕ್ ಅವರಿಗೆ ತಕ್ಕ ಪಾಠವನ್ನ ಕಲಿಸಲು ಮಕಾಡೆ ಮಲಗಿಸಲು ಆರ್ಎಸ್ಎಸ್ ಶಪಥ ಮಾಡಿದೆಯಂತೆ. ಅಷ್ಟಕ್ಕೂ ಏನದು ಆರ್ಎಸ್ಎಸ್ ಶಪಥ? ಆರ್ಎಸ್ಎಸ್ ಬುಡಕ್ಕೆ ಕೈ ಹಾಕಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಮಟ್ಟ ಹಾಕಲು ಮಾಡಿರೋ ಪ್ಲಾನ್ ಆದ್ರೂ ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಲು ಪ್ರಿಯಾಂಕ್ ಗಿಮಿಕ್. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಮಾನ್ಯತೆ ಬಗ್ಗೆ ಪತ್ರವನ್ನ ಬರೆದಿದ್ದ ವಿವಾದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲರ್, ಪ್ರಿಯಾಂಕ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರ ಮಗನಾಗಿದ್ದು ಪ್ರಮುಖ ಖಾತೆಗಳನ್ನು ಹೊಂದಿದ್ದಾರೆ. ಅವರು ಸಾರ್ವಜನಿಕವಾಗಿ ಇಂತಹ ನಾಟಕಗಳನ್ನು ಆಡುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮಾಧ್ಯಮಗಳ ಗಮನವನ್ನು ಸೆಳೆಯುವ ಅಗತ್ಯವಿಲ್ಲ. ಪ್ರಸ್ತುತ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಡ್ರಗ್ಸ್ ಮಾಫಿಯಾ ಹಾಗೂ ಇತರ ಸಮಸ್ಯೆಗಳಿದ್ದು, ಇಂತಹ ಸಕಾರಾತ್ಮಕ ವಿಚಾರಗಳತ್ತ ಗಮನ ಹರಿಸಿ ಕೆಲಸವನ್ನ ಮಾಡಿದ್ರೆ ಅವರಿಗೆ ಒಳ್ಳೆಯ ಹೆಸರು ಬರುತ್ತದೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಬಹಳ ಸಣ್ಣ ವಯಸ್ಸಲ್ಲಿ ಬಹಳ ದೊಡ್ಡ ಮಂತ್ರಿ ಹುದ್ದೆಗಳನ್ನು ನಿರ್ವಹಿಸುವಂಥ ಅವಕಾಶ ಅವರಿಗೆ ಸಿಕ್ಕೈತಿ. ಕಾಂಗ್ರೆಸ್ನಲ್ಲಿ ಭಾಳ ಪ್ರಮುಖ ಲೀಡರ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಅವರು ಈ ರೀತಿಯ ಸಣ್ಣ ಸ್ಟಂಟ್ಗಳಿಗೆ ಹೋಗಬಾರ್ದು. ಏನೋ ನಾನು ಕೇಂದ್ರದಲ್ಲಿ ನಾನು ಸುದ್ದಿ ಮಾಡ್ತೀನಿ, ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತೇನೆ ಅಂಥೇಳಿ ಈ ರೀತಿಯ ಸ್ಟಂಟ್ಗಳನ್ನು ಅವರು ಮಾಡುವಂಥ ಕೆಲಸ ಅವರಿಗೆ ಅವಶ್ಯಕತೆ ಇಲ್ಲ. ಅಟೆನ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಮಾಡುವಂಥ ಅವಶ್ಯಕತೆ ಪ್ರಿಯಾಂಕ ಖರ್ಗೆ ಅವ್ರಿಗೆಲ್ಲ. ಹಾಗಾಗಿ ಅವರು ತಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ಮಾಡಿ ಹೆಸರು ತಗೊಳ್ಳಿ. ಅದನ್ನು ಬಿಟ್ಟು ಇಂಥ ಒಣ ರಾಜಕಾರಣ ಮಾಡೋದು ಅವರಿಗೆ ಶೋಭೆ ತರೋದಿಲ್ಲ. ಆರ್ಎಸ್ಎಸ್ ಪ್ರಶ್ನಿಸಿದ್ರೆ ನಿಮಗೆ ಲಾಭ ಏನು? ಇನ್ನು ಆರ್ಎಸ್ಎಸ್ ಬಗ್ಗೆ ಪ್ರಶ್ನೆ ಮಾಡೋ ಪ್ರಶ್ನೆ ಕೇಳೋಕೆ ಕಾಂಗ್ರೆಸ್ನಲ್ಲಿ ಗಾಂಪರ ದೊರೆಗಳು ಹಾಕಿದ್ರು. ಅದರ ಪಟ್ಟಿಗೆ ಈಗ ಪ್ರಿಯಾಂಕ್ ಖರ್ಗೆ ಸೇರಿದ್ದಾರೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಪ್ರಶ್ನೆ ಕೇಳಿದವರಲ್ಲಿ ಅವರು ಮೊದಲಿಗರೂ ಅಲ್ಲ, ಹೊಸಬರೂ ಅಲ್ಲ. ಕಾಂಗ್ರೆಸ್ನ ಅನೇಕ ನಾಯಕರಿಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ಉತ್ತರ ಸಿಕ್ಕಿದ್ರೂ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈಗ ಮೋಹನ್ ಭಾಗವತ್ ಕೂಡ ಉತ್ತರವನ್ನ ನೀಡಿದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆಗೂ ಉತ್ತರ ಸಿಕ್ಕಿದೆ. ಆರ್ಎಸ್ಎಸ್ ಪ್ರಶ್ನಿಸಿದ್ರೆ ನಿಮಗೆ ಲಾಭವೇನು ಅಂತ ವಾಪಸ್ ಪ್ರಶ್ನೆ ಮಾಡಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಸಂಘದ ಶಾಖೆಗೆ ಬರಲಿ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಬಹಿರಂಗವಾಗಿ ಆಹ್ವಾನವನ್ನ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಿ ಪತ್ರವನ್ನ ಬರೆದಿದ್ರೆ ಸರ್ಕಾರದಲ್ಲಿ ಅದಕ್ಕೆ ದಾಖಲೆ ಇವೆ. ಆರ್ಎಸ್ಎಸ್ ಅನ್ನ 3 ಬಾರಿ ನಿಷೇಧಕ್ಕೆ ಹಾಕಲಾಗಿತ್ತು. 2 ಬಾರಿ ಕೋರ್ಟ್ ನಿಷೇಧ ವಾಪಸ್ ಪಡೆದಿತ್ತು. ಒಮ್ಮೆ ಸರ್ಕಾರ ನಿಷೇಧ ವಾಪಸ್ ಪಡೆದಿತ್ತು. ನಿಮ್ಮ ಪ್ರಶ್ನೆಗಳಿಗೆ ಸರ್ಕಾರ ಮತ್ತು ನ್ಯಾಯಾಲಯದ ಹಂತದಲ್ಲಿ ಚರ್ಚೆಯಾಗಿದೆ. ಇನ್ನು ಸಂವಿಧಾನದಲ್ಲಿ ನೋಂದಣಿ ರಹಿತವಾಗಿ ನಡೆಸಲು ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆಯವರಾಗಿ ಪತ್ರ ಬರೆದಿದ್ದರೆ ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಅದು ಅನುಭವವೇದ್ಯವಾಗಿರ್ತಕ್ಕಂಥ ಸಂಗತಿಯಾಗತ್ತೆ. ಹೊರಗಡೆಯಿಂದ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಮುಕ್ತವಾಗಿ ತಾನೇ ಶಾಖೆಗೆ ಬಂದು ಶಾಖೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದಾಗ ಬಹುಶಃ ಅವರ ಮನಸ್ಸಿನ ಕ್ಲೇಬ್ಯ, ಕಲ್ಮಶ ಇವೆಲ್ಲವೂ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಂಘದ ದೃಷ್ಟಿಯಲ್ಲಿರುವಂಥ ಅವರ ಮನಸ್ಸಿನ ಮನೋಭಾವನೆ ಬದಲಾಗತ್ತೆ. ಇದು ಸರಳ ಮಾರ್ಗ. ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ. ಸಂಘದ ಮೇಲೆ FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ. ಬ್ಯಾನ್ನ ಲಿಫ್ಟ್ ಮಾಡಿದ್ರು. ಅದಾದ ನಂತರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸರ್ವಾಧಿಕಾರಿಯಾಗಿದ್ದಂಥ ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತೊಮ್ಮೆ ಸಂಘವನ್ನು ಬ್ಯಾನ್ ಮಾಡಿದರು ತನ್ನ ಸ್ವಾರ್ಥಕ್ಕಾಗಿ. ಅವ್ರ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು. ಆ ತೀರ್ಪಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಸಂವಿಧಾನ ಬಾಹಿರವಾಗಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ವರ್ತನೆ ಮಾಡಿ ಸಂಘವನ್ನು ಬ್ಯಾನ್ ಮಾಡಿತ್ತು. ಆ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ
ನ್ಯಾಯಾಲಯದಲ್ಲೂ ಕೂಡ ಈ ಎಲ್ಲ ಸಂಗತಿಗಳು ಚರ್ಚೆಯಾಗಿದ್ದಾವೆ. 92ರಲ್ಲಿ ಅಯೋಧ್ಯೆ ವಿವಾದಾಸ್ಪದ ಕಟ್ಟಡದ ಧ್ವಂಸಾದ ಸಂದರ್ಭದಲ್ಲಿ ಮತ್ತೊಮ್ಮೆ ಸಂಘವನ್ನು ಬ್ಯಾನ್ ಮಾಡಿದರು. ಆಗಲೂ ನ್ಯಾಯಾಲಯದಲ್ಲಿ ಹೋಗಿ ಸಂಘ ಬ್ಯಾನನ್ನು ತೆರವುಗೊಳಿಸ್ತು. ಇನ್ನು ಆರ್ಎಸ್ಎಸ್ ನೋಂದಣಿ ಪ್ರಶ್ನಿಸಿದ್ದ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾಬಾಂಡಗೆ ತಿರುಗೇಟನ್ನ ನೀಡಿದ್ದು, ಆರ್ಎಸ್ಎಸ್ ಬಗ್ಗೆ ಮಾತನಾಡಬೇಕು ಅಂದ್ರೆ ಅರ್ಹತೆ ಇರಬೇಕು. ಇಲ್ಲಿಯವರೆಗೂ ಕಾಂಗ್ರೆಸ್ನ ಯಾವ ನಾಯಕನೂ ಮಾತನಾಡಿಲ್ಲ. ಇದನ್ನೇ ಪ್ರಿಯಾಂಕ್ ಖರ್ಗೆ ಉದ್ಯೋಗ ಮಾಡಿಕೊಂಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ 50 ವರ್ಷಗಳ ಕಾಲ ಎಂಎಲ್ಎ ಆಗಿದ್ದೀರಿ. ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹರಿಸಿ ಖರ್ಗೆ ಅವರೇ ಅಂತ ಕಿಡಿಕಾರಿದ್ದಾರೆ. ಯಾರ್ಯಾರು ಕೇಳಲಾರಂತಹದ್ದು ಈ ವಿಚಾರ ನಿಮ್ಗೆ ಯಾಕೆ ಬಂತು? ನಮ್ಮ ಮೇಲೆ ಅಪಾದನೆ ಮಾಡ್ರಿ. ನಾವು ರೊಕ್ಕ ಕೊಟ್ಟದ್ದು ಅಪರಾಧ ಆಗಿದೆ, ಅಪಾದನೆ ಮಾಡ್ರಿ. ಎಸ್, ಅದಕ್ಕೆ ಉತ್ತರ ಕೊಡ್ತೀವಿ. ಸುಮ್ನೆ ನೀವು ಹೇಳ್ತಾ ಇರೋದಕ್ಕೆ ಉತ್ತರ ಕೊಟ್ಟಿನ. ಅದು ಈಗ ಅನ್ಸಾಕತ್ತದ, ಬಹುಶಃ ನಾನು ಉತ್ತರ ಕೊಡಬಾರ್ದಾಗಿತ್ತು ಅಂತ ಅನಿಸ್ತಾಕತ್ತದ. ನಾನು ಉತ್ತರ ಕೊಡುವಷ್ಟು ದೊಡ್ಡವ ಅಲ್ಲ ಖರ್ಗೆ, ನಿಜವಾಗಿಯೂ. ಏನ ನೋಡ್ರಿ, ಪ್ರತಿಯೊಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅದಕ್ಕೆ ಅರ್ಹತೆ ಇದ್ದವ್ರು ಮಾತಾಡ್ಬೇಕು, ಅದಕ್ಕೆ ಮಹತ್ವ ಬರ್ತದ. ಏನೂ ಸಂಬಂಧ ಇಲ್ಲದವ್ರು ಮಾತಾಡಿದ್ರ ಯಾರು ಮಾತಾಡಿಲ್ಲ. ಇವತ್ತು ಕಾಂಗ್ರೆಸ್ ಯಾವ ನಾಯಕರು ಮಾತಾಡಿಲ್ಲ. ಈಗ ಹೊಸದಾಗ ಆಗ್ಯಾರಲ್ಲ ಅವರು, ಪ್ರಸಾದ್ ಯಾವ್ದೋ ಪ್ರಸಾದ್, ಅವರು ಇವ್ರು ಜೋಡಿ ಆಗೈತಿ, ಜೋಡಿ ಐತಿ. ಇಬ್ರು ಕೂಡಿ ನಾ ಹಿಂಗ್ ಮಾತಾಡ್ತೀನಿ, ನೀ ಹಿಂಗ್ ಮಾತಾಡ್, ನಾನು ಬೈತೀನಿ, ಆಮ್ಯಾಗ ನೀ ಒಂದ್ ದಿವ್ಸ ಬೈ. ಇದ ಉದ್ಯೋಗ ನಮ್ದು. ಸಚಿವ ಪ್ರಿಯಾಂಕ್ಗೆ ಆರ್ಎಸ್ಎಸ್ ಮೇಲೇಕೆ ಕೋಪ? ಕಾಂಗ್ರೆಸ್ನ ಅಸಲಿ ಟಾರ್ಗೆಟ್ ಬಿಜೆಪಿನ ಅಥವಾ ಆರ್ಎಸ್ಎಸ್? ಸ್ವಾತಂತ್ರ್ಯ ಹೋರಾಟದ ಕಾಲದಿಂದಲೂ ಆರ್ಎಸ್ಎಸ್ನ ಸಂಘಟನಾ ಶೈಲಿ ಮತ್ತು ರಾಷ್ಟ್ರೀಯತೆಯ ಕಲ್ಪನೆಗಳ ಬಗ್ಗೆ ಕಾಂಗ್ರೆಸ್ ಭಿನ್ನಾಭಿಪ್ರಾಯಗಳನ್ನು ಹೊಂದಿದೆ. ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯವಾಗಿ ಆರ್ಎಸ್ಎಸ್ ಕಾಂಗ್ರೆಸ್ ಸಂಪೂರ್ಣ ಭಿನ್ನ ನಿಲುವು ತಳೆದಿದೆ. ಆರ್ಎಸ್ಎಸ್ನ ಮೂಲ ಸಿದ್ಧಾಂತಗಳನ್ನು ಕಾಂಗ್ರೆಸ್ ಸದಾ ವಿರೋಧಿಸುತ್ತಾ ಬಂದಿದೆ. ಅಲ್ಲದೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಮೇಲೆ ಮುಗಿಬಿದ್ದಿರೋದು ಇದೇ ಮೊದಲಲ್ಲ. ಆರ್ಎಸ್ಎಸ್ ಬಿಜೆಪಿಯನ್ನ ಕುಣಿಸುತ್ತದೆ ಅಂತ ಕಾಂಗ್ರೆಸ್ ಆರೋಪ ಮಾಡುತ್ತಲೇ ಬಂದಿದೆ. ಬಿಜೆಪಿಯನ್ನ ಟೀಕಿಸೋದ್ರ ಬದಲು ನೇರವಾಗಿ ಆರ್ಎಸ್ಎಸ್ ಬುಡಕ್ಕೆ ಕೈ ಹಾಕಿದ್ರೆ ಅದರ ಬಿಸಿ ಮೋದಿ ಅಮಿತ್ ಶಾ ತಟ್ಟುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಕ್ಕಾಗಿ ಸ್ವಲ್ಪ ರಿಸ್ಕ್ ಆದ್ರೂ ಅದನ್ನೊಂದು ಟಾಸ್ಕ್ ಅನ್ನುವಂತೆ ತಲೆ ಮೇಲೆ ಹೊತ್ತುಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅಲ್ಲದೆ ಆರ್ಎಸ್ಎಸ್ ಮೇಲೆ ಮುಗಿಬಿದ್ರೆ ದೇಶದಾದ್ಯಂತ ಜೋರು ಜಗಳ ಆಗುತ್ತೆ ಅನ್ನೋದು ಕಾಂಗ್ರೆಸ್ನವರಿಗೆ ಗೊತ್ತಿದೆ. ಹೀಗಾಗಿ ಕಾಂಗ್ರೆಸ್ ಹಾಗೂ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಯಾವಾಗಲೂ ಕೂಡ ಆರ್ಎಸ್ಎಸ್ ಆಗಿರುತ್ತದೆ ಅನ್ನೋ ಚರ್ಚೆಗಳು ಎಲ್ಲೆಡೆ ಕೇಳಿ ಬರ್ತಾ ಇವೆ. ಪ್ರಿಯಾಂಕ್ಗೆ ಪಾಠ ಕಲಿಸಲು ಆರ್ಎಸ್ಎಸ್ ಸೈಲೆಂಟ್ ಪ್ಲಾನ್. ಸಚಿವ ಪ್ರಿಯಾಂಕ್ಗೆ ಸ್ವಕ್ಷೇತ್ರದಲ್ಲೇ ಮಾಸ್ಟರ್ ಸ್ಟ್ರೋಕ್. ಇನ್ನು ಆರ್ಎಸ್ಎಸ್ ಬುಡಕ್ಕೆ ಕೈ ಹಾಕಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ 2028ರ ಚುನಾವಣೆಯಲ್ಲಿ ಸೋಲಿಸುವ ಸೈಲೆಂಟ್ ಪ್ಲಾನ್ ಆರ್ಎಸ್ಎಸ್ ಮಾಡ್ತಾ ಇದೆ ಅನ್ನೋ ಮಾತುಗಳು ಹರಿದಾಡ್ತಾ ಇದೆ. ಆರ್ಎಸ್ಎಸ್ ಶುರುವಾದಾಗಿನಿಂದ ಇಂದಿನವರೆಗೂ ಕೂಡ ವಿರುದ್ಧ ಮಾತನಾಡಿರುವ ಯಾವ ನಾಯಕರಿಗೂ ಪಾಠ ಕಲಿಸದೆ ಬಿಟ್ಟಿಲ್ಲ. ಈ ಹಿಂದೆ ಆರ್ಎಸ್ಎಸ್ ಹಾಗೂ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ ಮಲ್ಲಿಕಾರ್ಜುನ್ ಖರ್ಗೆಯನ್ನೇ 2019ರ ಲೋಕಸಭಾ ಚುನಾವಣೆಯಲ್ಲಿ ಸೋಲುವಂತೆ ಮಾಡಿದ್ದೇ ಆರ್ಎಸ್ಎಸ್ ಎನ್ನಲಾಗುತ್ತದೆ. ಈಗ ಆರ್ಎಸ್ಎಸ್ ಟಾರ್ಗೆಟ್ ಜೂನಿಯರ್ ಖರ್ಗೆ ಎನ್ನಲಾಗ್ತಾ ಇದೆ. ಹೀಗಾಗಿ ಪ್ರಿಯಾಂಕ್ ಸ್ವಕ್ಷೇತ್ರ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ತಂತ್ರಗಾರಿಕೆ ಶುರು ಮಾಡಿದೆಯಂತೆ ಆರ್ಎಸ್ಎಸ್. ಮನೆ ಮನೆಗೂ ಭೇಟಿ ಕೊಡಲಿರೋ ಆರ್ಎಸ್ಎಸ್ ಟೀಮ್ ಪ್ರಿಯಾಂಕ್ ಅಲ್ಪಸಂಖ್ಯಾತರ ಪರ, ಹಿಂದೂಗಳ ವಿರೋಧಿ ಅಂತ ಬಿಂಬಿಸೋ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿದೆ ಅನ್ನೋದು ಮೂಲಗಳ ಮಾಹಿತಿಯಾಗಿದೆ. ಆರ್ಎಸ್ಎಸ್ ಹಿಂದುತ್ವ ಪ್ರತಿನಿಧಿಸುವ ಒಂದು ಸಂಘಟನೆ. ಭಾರತದಲ್ಲಿ ಹಿಂದುತ್ವ ರಕ್ಷಣೆಗೆ ಆರ್ಎಸ್ಎಸ್ ಅನಿವಾರ್ಯ. ಹಿಂದೂಗಳ ಭಾವನೆಗಳ ವಿರುದ್ಧ ಮಾತನಾಡುವ ಪ್ರಿಯಾಂಕ್ ಖರ್ಗೆಗೆ ಬುದ್ಧಿ ಕಲಿಸಲು ಪಣ ತೊಟ್ಟು ಶಪಥ ಮಾಡಿರೋ ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಗೆ ಪಾಠ ಕಲಿಸುತ್ತೆ ನೋಡ್ತೀರಿ ಅನ್ನೋದು ಬಿಜೆಪಿ ನಾಯಕರ ಸವಾಲಾಗಿದೆ. ಸದ್ಯಕ್ಕೆ ಆರ್ಎಸ್ಎಸ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ರಿಜಿಸ್ಟ್ರೇಷನ್ ಜಟಾಪಟಿ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ.
ಆರ್ಎಸ್ಎಸ್ ಹಾಗೂ ಬಿಜೆಪಿಯವರು ಸವಾಲು ಹಾಕ್ತಾ ಇರುವಂತೆ ಸಚಿವ ಪ್ರಿಯಾಂಕ್ ಈ ಸಮರವನ್ನ ನ್ಯಾಯಾಲಯದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅಥವಾ ಸಚಿವ ಪ್ರಿಯಾಂಕ್ ಖರ್ಗೆ ಮುಂದಿನ ಪ್ಲಾನ್ ಏನು? ಆರ್ಎಸ್ಎಸ್ ಹಾಗೂ ಬಿಜೆಪಿ ಪ್ರತಿ ಪ್ಲಾನ್ ಏನು ಅನ್ನೋದರ ಬಗ್ಗೆ ಎಲ್ಲೆಡೆ ಈಗ ಚರ್ಚೆಗಳು ನಡೀತಾ ಇವೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಮತ್ತಷ್ಟು ಸ್ಪೆಷಲ್ ಹಾಗೂ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.